ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 29ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:16 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ದಿನಪೂರ್ತಿ ಇರುವಂಥ ನಕ್ಷತ್ರ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 4:50 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 12:26 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:44 ಸಂಜೆ 6:15 ಗುಳಿಕ ಕಾಲ ಈ ದಿನ ಅಪರಾಹ್ನ 3:14 ಅಪರಾಹ್ನ 4:44 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:44 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:31 ಈ ದಿನ ಸಂಜೆ 5:19 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:35 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗಿನ ಜಾವ 3:37 ಬೆಳಿಗ್ಗೆ 5:23 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:13. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ, ಆಡಳಿತಕ್ಕೆ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಅವರನ್ನು ಈ ದಿನ ಭೇಟಿ ಮಾಡಬಹುದು. ಹಾಗೂ ಗಣ್ಯರನ್ನ, ಹಿರಿಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು ಕೂಡ
ಈ ದಿನ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೊರ ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬಾ ಅನುಕೂಲಕರವಾಗಿರುವಂತಹ ಹೊರ ಅದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 10 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಶನಿ ಹೋರ ಈ ದಿನ ಆಗಿ ಬರಲ್ಲ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಆರಂಭ ಆಗಿದ್ರೆ ಅದು ಅಷ್ಟೊಂದು ಸಕ್ಸಸ್ ಆಗಲ್ಲ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಶನಿ ಹೋರ ಅಷ್ಟೊಂದು ಅನುಕೂಲವಾಗಿಲ್ಲ. ಹಾಗಾಗಿ ಈ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 15 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದು ನಿಮಗೆ ಅನುಕೂಲವಾಗಿದೆಯೇ, ಅನುಕೂಲವಾಗಿಲ್ವೇ ಅನ್ನುವಂಥ ಒಂದು ವಿಚಾರ. ಇನ್ನು ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲಿ ಮಾಡಿದ್ರೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಹಾಗಾಗಿನೇ ನೀವು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳಾಗಬೇಕು, ಹಾಗೆ ಆಯಾ ದಿನದ ಕೆಲಸ ಕಾರ್ಯಗಳು ನಿರೀಕ್ಷೆಯಂತೆ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಪ್ರತಿ ದಿನದಲ್ಲಿ ನೀವು ಮಾಡುವಂತಹ ಕಾರ್ಯ ಬಹಳ ಪ್ರಮುಖವಾದದ್ದು. ಹಾಗೆ ಸಂದರ್ಭೋಚಿತವಾಗಿರಬೇಕು. ಅಂದ್ರೆ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಮುಹೂರ್ತದಲ್ಲಿ ಅದು ಆರಂಭ ಆಗಿರಬೇಕು. ಆಗ 100ಕ್ಕೆ 100ರಷ್ಟು ಸಕ್ಸಸ್ ಇರುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ, ತಮಗೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ಪಿತೃಪಕ್ಷದಲ್ಲಿ ದ್ವಾದಶಿಯ ತಿಥಿ ಇರುವಂತಹ ದಿನ. ಈ ದಿನವನ್ನ ಯತಿ ಮಹಾಲಯ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಬಹಳ ವಿಶೇಷವಾಗಿ ಮಂಗಳಕರವಾಗಿರುವಂತಹ ದಿನ ಇದು. ಅದರಲ್ಲೂ ಭಾದ್ರಪದ ಬಹುಳ ದ್ವಾದಶಿಯ ದಿನವನ್ನ ಯತಿ ಮಹಾಲಯಕ್ಕೆ ಮೀಸಲಾಗಿಟ್ಟಿರುವಂಥದ್ದು. ಈ ದಿನ ಎಲ್ಲ ವೃಂದಾವನಸ್ಥರಾದಂತಹ ಯತಿಗಳಿಗೆ ಹಸ್ತೋದಕವನ್ನು ನೀಡಬೇಕು. ಹಾಗಾಗಿ ಈ ದಿನ ಯತಿಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ದಿನ. ಹಾಗಾಗಿ ಈ ದಿನ ಯಾರಿಗೂ ಕೂಡ ಪಕ್ಷ ಮಾಡೋ ಹಾಗಿಲ್ಲ. ಅದೇ ದಿನ ಕಾಲ ಶ್ರಾದ್ದ ಇದ್ರೆ ಮಾತ್ರ ಶ್ರಾದ್ದವನ್ನ ಮಾಡಬಹುದು ಈ ದಿನ. ಆದರೆ ಪಕ್ಷವನ್ನ ಆಚರಣೆ ಮಾಡುವಂಥದ್ದು, ತಿಲತರ್ಪಣವನ್ನು ಕೊಡುವಂಥದ್ದು, ಪಿಂಡ ಪ್ರದಾನ ಮಾಡುವಂಥದ್ದು, ಹಾಗೆ ಸರ್ವ ಪಿತೃಗಳನ್ನ ಕರೆದು ಈ ದಿನ ಪಕ್ಷ ಮಾಡುವಂತಹ ವಿಚಾರ ಈ ದಿನ ಇರಲ್ಲ. ಯತಿಗಳಿಗೆ ಮಾತ್ರ, ಗುರುಗಳಿಗೆ, ಋಷಿಗಳಿಗೆ ಮಾತ್ರ ಮೀಸಲಾಗಿರುವಂತಹ ದಿನ ಇದು. ಅವರಿಗೆ ಮಾತ್ರ ಹಸ್ತೋದಕವನ್ನು ಕೊಡಬೇಕು. ಇನ್ನು ಈ ಪಕ್ಷ ಮಾಸದ ಎಲ್ಲ ದಿನಗಳಲ್ಲೂ ಕೂಡ ಪಕ್ಷ ಶ್ರಾದ್ದವನ್ನ ಮಾಡುವಂಥವರು ಏಕಾದಶಿಯನ್ನ ಬಿಟ್ಟು ಬೇರೆಲ್ಲ ದಿನವೂ ಕೂಡ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಯತಿ ಮಹಾಲಯ ಇರುವಂಥದ್ದು. ಇಲ್ಲಿ ನಮ್ಮನ್ನ ಅಗಲಿರುವಂತಹ ನಮ್ಮ ಗುರುಗಳು, ನಮ್ಮ ಯತಿಗಳು, ಸ್ವಾಮಿಗಳು, ಮಠಾಧೀಶರು, ಪೀಠಾಧೀಶರು ಇಂಥವರಿಗೆ ಈ ದಿನ ಹಸ್ತೋದಕವನ್ನು ನೀಡಬೇಕು. ಇನ್ನು ದೇವರ ಪೂಜೆ ಮಾಡುವಂತಹ ಎಲ್ಲರೂ ಕೂಡ ಹಸ್ತೋದಕವನ್ನು ನೀಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಗುರುಗಳಿಗೆ, ಯತಿಗಳಿಗೆ, ಋಷಿಗಳಿಗೆ ಯಾರು ಬೇಕಾದರೂ ಕೂಡ ಈ ಹಸ್ತೋದಕವನ್ನು ನೀಡಬಹುದು. ಯತಿಗಳು ನಮ್ಮ ಸಮಾಜಕ್ಕೆ ನೀಡಿರುವಂತಹ ಉಪದೇಶಗಳಿರ್ಬೋದು, ಅವರ ರಚನೆ ಆದಂತಹ ಗ್ರಂಥಗಳಿರ್ಬೋದು, ಟೀಕೆ ಟಿಪ್ಪಣಿಗಳಿರ್ಬೋದು, ವ್ಯಾಖ್ಯಾನಗಳಿರ್ಬೋದು, ಅವುಗಳ ಉಪಕಾರ ಸ್ಮರಣೆಗಾಗಿ ಹಸ್ತೋದಕವನ್ನ ನೀಡಬೇಕಾಗತ್ತೆ. ಇನ್ನು ಈ ಹಸ್ತೋದಕವನ್ನು ಯಾವಾಗ ಕೊಡಬೇಕು ಈ ದಿನ ಅಂತ ಹೇಳಿದ್ರೆ, ಹರಿ ನೈವೇದ್ಯ ಮಾಡಿದ ಮೇಲೆ ರಮಾ ನೈವೇದ್ಯವನ್ನು ಮಾಡಿ, ನಂತರ ಮುಖ್ಯ ಪ್ರಾಣದೇವರ ನೈವೇದ್ಯವನ್ನು ಮಾಡಿ, ಗರುಡ ಶೇಷರಿಗೆ ನೈವೇದ್ಯ ಆದ ಮೇಲೆ ವೈಶ್ವೇದೇವ ನಂತರದಲ್ಲಿ ಹಸ್ತೋದಕವನ್ನು ನೀಡಬೇಕು. ಇನ್ನು ಯಾವುದಾದರೂ ಸಮೀಪದ ರಾಯರ ಮಠದಲ್ಲಾಗ್ಲಿ ಅಥವಾ ಗುರುಪೀಠದಲ್ಲಿ ಈ ಹಸ್ತೋದಕದ ಕಾರ್ಯಕ್ರಮ ಈ ದಿನ ಇರುತ್ತೆ. ಇದು ಯತಿ ಮಹಾಲಯದ ವಿಶೇಷತೆ. ಯಾಕೆಂದ್ರೆ ಈ ಪಿತೃಪಕ್ಷ ಅನೇಕ ಮುಖ್ಯವಾದಂತಹ ವಿಚಾರಗಳನ್ನು ಹೊಂದಿರುವಂತಹ ಒಂದು ಪಕ್ಷ. 15 ದಿನ ಬಂದರೂ ಕೂಡ ವಿಶೇಷ
ಅರ್ಥವನ್ನು ಹೊಂದಿರುವಂಥ ಪಕ್ಷಮಾಸ ಇದು. ಪಿತೃಪಕ್ಷವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಕರ್ತವ್ಯವನ್ನ ನಿರ್ವಹಣೆ ಮಾಡಿದ್ರೆ ಜೀವನದಲ್ಲಿ ಯಾವುದೇ ರೀತಿಯ ಅಶುಭ ಫಲಗಳು ಆ ಕುಟುಂಬಕ್ಕೆ ಬರಲ್ಲ. ಹಾಗೆ ಪಿತೃಶೇಷದ ಕಾರಣದಿಂದ ಶ್ರಾದ್ದದ ಮನೆಯಲ್ಲಿ ಕೂಡ ಕೆಲವರು ಭೋಜನ ಮಾಡಲ್ಲ. ತರ್ಪಣ ಬಿಡುವಂಥವರು ಕೇವಲ ದ್ವಾದಶ ಪಿತೃಗಳಿಗೆ ಮಾತ್ರ ತರ್ಪಣವನ್ನು ಬಿಡುವಂಥದ್ದು ಇದೆ. ಆದರೆ ಪಿತೃಪಕ್ಷದಲ್ಲಿ ದೂರದ ಸಂಬಂಧಿಗಳಿಗೆ ತರ್ಪಣವನ್ನು ಬಿಡ್ತಾರೆ. ಮಾರ್ಗದರ್ಶನ ಮಾಡಿದಂತಹ ಗುರುಗಳಿಗೆ ತರ್ಪಣವನ್ನು ಬಿಡ್ತಾರೆ, ಗುರುಪತ್ನಿಯರಿಗೆ ಬಿಡ್ತಾರೆ. ಮನೆಗೆದ್ದಂತಹ ಕಲಾವಿದರಿಗಾಗ್ಲಿ, ಸ್ನೇಹಿತರಿಗಾಗ್ಲಿ, ಅಥವಾ ನಿಮಗೆ ಇಷ್ಟ ಇರುವಂತಹ ಯಾರಿಗಾದರೂ ಕೂಡ, ಅಂದರೆ ಅವರು ಮರಣ ಹೊಂದಿರಬೇಕು ಅಂಥವ್ರಿಗೆ ತರ್ಪಣವನ್ನು ಕೊಡುವಂಥದ್ದಿದೆ. ಕೆಲವೊಮ್ಮೆ ಮನೆಯಲ್ಲಿ ಸಾಕಿದ್ದಂತಹ ಹಸುಗಳಾಗ್ಲಿ, ನಾಯಿಗಳಾಗ್ಲಿ, ಇವುಗಳಿಗೂ ಕೂಡ ತರ್ಪಣವನ್ನು ಕೊಡುವಂಥದ್ದು ಇದೆ. ಏಕೆಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಇರ್ತಾರೆ, ನಮಗೆ ಒಂದು ಸಂತೋಷವನ್ನು ಕೊಟ್ಟಿರುವಂತಹ ಸಂದರ್ಭ, ನಮಗೆ ಮಾರ್ಗದರ್ಶನ ಮಾಡಿರಬಹುದು, ನಮ್ಮನ್ನ ರಕ್ಷಣೆ ಮಾಡಿರಬಹುದು. ಹಾಗಾಗಿ ಅಂಥವರೆಲ್ಲರಿಗೂ ಕೂಡ ಈ ಪಿತೃಪಕ್ಷದಲ್ಲಿ ತರ್ಪಣವನ್ನು ಕೊಡುವಂಥದ್ದಿದೆ. ಹಾಗಾಗಿನೇ ಸರ್ವಪಿತೃ ಅಮಾವಾಸ್ಯೆಯ ದಿನ ಎಲ್ಲರನ್ನ ಕರೆದು ಅವರಿಗೆ ತರ್ಪಣವನ್ನು ಕೊಡುವಂಥದ್ದು. ಆದರೆ ಈ ದ್ವಾದಶಿಯ ದಿನ ಮಾತ್ರ ಯತಿಗಳಿಗೆ ಹಸ್ತೋದಕವನ್ನ ಕೊಡಬೇಕು, ಯತಿಗಳಿಗೆ ಮಾತ್ರ ತರ್ಪಣವನ್ನ ಕೊಡುವಂಥದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಹೆಸರೇ ಹೇಳೋ ಹಾಗೆ ಯತಿ ಮಹಾಲಯ ಯತಿಗಳಿಗೆ ಆಚರಿಸಲ್ಪಡುವಂತಹ ಮಂಗಳಕರವಾದಂತಹ ಕರ್ತವ್ಯಪೂರ್ವಕ ಆಚರಣೆ ಇದು. ಹಾಗಾಗಿ ಯತಿ ಮಹಾಲಯದ ದಿನ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಶ್ರಾದ್ದವನ್ನ ಪೂರ್ವಜರಿಗೆ ಆಚರಿಸಲ್ಲ. ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಈ ದಿನವನ್ನ ಯತಿವರ್ಯರಿಗೆ ಮೀಸಲಾಗಿಟ್ಟಿರುವಂಥದ್ದು. ಆದ್ರಿಂದಲೇ ಈ ದಿನ ಬಹಳ ಮಂಗಳಕರವಾಗಿರುವಂಥದ್ದು. ಇಲ್ಲಿ ಕೊಡುವಂತಹ ಹಸ್ತೋದಕದಿಂದ ಯಾರು ಹಸ್ತೋದಕವನ್ನು ಕೊಡ್ತಾರೆ ಆ ಕರ್ತೃಗಳಲ್ಲಿರುವಂತಹ ಅಂಧಕಾರ ಮರೆಯಾಗುತ್ತೆ. ಆ ಮನೆಯಲ್ಲಿ ಯಾವುದೇ ರೀತಿಯ ಬಡತನ ಆಗ್ಲಿ, ಅಜ್ಞಾನ ಆಗ್ಲಿ, ಅಂಧಶ್ರದ್ಧೆಗಳಾಗ್ಲಿ ಅದು ನಿವಾರಣೆಯಾಗತ್ತೆ. ಗುರುವೇ ಅವರ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಯತಿ ಮಹಾಲಯ ಬಹಳ ವಿಶೇಷವಾಗಿ ಆಚರಿಸಲ್ಪಡುವಂಥದ್ದು. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಯತಿ ಮಹಾಲಯವನ್ನ ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಮಠಗಳಲ್ಲಾಗ್ಲಿ, ಗುರುಪೀಠಗಳಲ್ಲಾಗ್ಲಿ ಅನ್ನದಾನವನ್ನ ಮಾಡ್ತಾರೆ. ಇಲ್ಲಿ ಅನ್ನದಾನ ಮಾಡುವಂಥದ್ದು, ಅವರಿಗೆ ತರ್ಪಣವನ್ನು ಕೊಡುವಂಥದ್ದು ಗಯಾದಲ್ಲಿ ಶ್ರಾದ್ದ ಮಾಡಿದಷ್ಟೇ ಪುಣ್ಯ ಸಿಕ್ಕತ್ತೆ. ಇನ್ನು ಋಷಿಕೇಶ, ವಾರಣಾಸಿ, ಹರಿದ್ವಾರ ಮುಂತಾದ ನದಿಯ ದಡದಲ್ಲಿ ಮಾಡುವಂಥದ್ದು ತುಂಬಾ ಫಲಕರವಾಗಿರುವಂತಹ ಶ್ರಾದ್ದ. ಅದನ್ನ ಮಾಡ್ಲಿಕ್ಕೆ ಆಗದೆ ಇದ್ದವರು ನಿಮ್ಮ ಆಸುಪಾಸಿನಲ್ಲಿರುವಂತಹ ನದಿಯ ತೀರದಲ್ಲಾಗ್ಲಿ ಅಥವಾ ಯಾವುದಾದ್ರೂ ಒಂದು ಮಠದ ಆವರಣದಲ್ಲಾಗ್ಲಿ ಈ ಯತಿ ಮಹಾಲಯವನ್ನ ಆಚರಣೆ ಮಾಡಬಹುದು, ಹಸ್ತೋದಕವನ್ನ ಕೊಡಬಹುದು. ಹಾಗಾಗಿ ನೀವು ಕೂಡ ನಿಮ್ಮ ನೆಚ್ಚಿನ ಗುರುಗಳ ಬಗ್ಗೆ ಗೌರವವನ್ನ ಇಟ್ಕೊಂಡಿದ್ರೆ ಅವರ ಸ್ಮರಣೆಗಾಗಿ ಈ ದಿನ ನೀವು ಹಸ್ತೋದಕವನ್ನು ಕೊಡಿ. ಇಲ್ಲಿ ಹಸ್ತೋದಕ ಕೊಡುವ ಸಂದರ್ಭದಲ್ಲಿ ನಿಮಗೆ ಕೈಲಾದಷ್ಟು ಧನ ಸಹಾಯವನ್ನ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಮಾಡಬಹುದು. ಹಸ್ತೋದಕವನ್ನು ಕೊಡಬಹುದು, ಇಲ್ಲ ಸ್ವಯಂಪಾಕವನ್ನು ಕೊಡಬಹುದು ಈ ದಿನ ನಿಮ್ಮ ಗುರುಗಳ ಹೆಸರಿನಲ್ಲಿ. ಇದು ಕೂಡ ಅತ್ಯಂತ ಫಲಪ್ರದವಾದಂತಹ ಒಂದು ಪಿತೃಪಕ್ಷದ ಆಚರಣೆಯಾಗಿರುವಂಥದ್ದು. ಇದನ್ನ ನೀವು ಅನುಸರಣೆ ಮಾಡಿ ಯತಿಗಳ, ಗುರುಗಳ ಆಶೀರ್ವಾದ ಸಿಕ್ಕತ್ತೆ. ಅದರಲ್ಲೂ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಅವರ ವಿದ್ಯಾಭ್ಯಾಸದ ಪ್ರಗತಿ ವಿಶೇಷವಾಗಿ ಮುಂದುವರಿಯುತ್ತೆ. ಅವರಿಗೆ ಶಿಕ್ಷಣ ಆಗ್ಲಿ, ಅವರು ಬಯಸಿದಂತಹ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕಾಗ್ಲಿ ಇದು ಸಹಾಯಕವಾಗುತ್ತೆ. ಹಾಗಾಗಿ ಯತಿಗಳ, ಗುರುಗಳ ಪೂರ್ಣ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಈ ದಿನ ಯತಿ ಮಹಾಲಯವನ್ನ ಆಚರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ವರ್ಷದ ಈ ಪಿತೃಪಕ್ಷದ ವಿಶೇಷತೆ ಇನ್ನೊಂದಿದೆ. ಏನಂದ್ರೆ ಈ ಪಿತೃಪಕ್ಷ ಇರುವಂತಹ 15 ದಿನಗಳಲ್ಲೇ 2 ಗ್ರಹಣಗಳು ಸಂಭವಿಸ್ತಾ ಇರುವಂಥದ್ದು. ಒಂದು ಚಂದ್ರಗ್ರಹಣ ಆಗಿದೆ, ಮತ್ತೊಂದು ಸೂರ್ಯಗ್ರಹಣ ನಡೀತಾ ಇರುವಂಥದ್ದು. ಹಾಗಾಗಿ ಕೇವಲ 15 ದಿನಗಳ ಕಾಲ ನಡೆಸಲಾಗುವಂತಹ ಪಿತೃಪಕ್ಷದಲ್ಲಿ ಶ್ರಾದ್ದ, ತರ್ಪಣ, ಪಿಂಡ ಪ್ರದಾನ ಕೆಲಸಗಳನ್ನು ಮಾಡುವಂತಹ ಸಂದರ್ಭ ಇದು ಹಿರಿಯರ ಕಾರ್ಯವನ್ನು ಮಾಡುವಂತಹ ಸಂದರ್ಭ. ಹಾಗಾಗಿ ಮರಣ ಹೊಂದಿದಂತಹ ನಮ್ಮ ಪಿತೃಗಳಿಗೆ ಗೌರವವನ್ನ ತೋರಿಸುವಂತಹ ಸಂದರ್ಭದಲ್ಲೇ ಗ್ರಹಣಗಳು ಸಂಭವಿಸ್ತಾ ಇರುವಂಥದ್ದಿದೆ. ಹಾಗಾಗಿ ಈ ಪಿತೃಪಕ್ಷ ಸೆಪ್ಟೆಂಬರ್ 18ನೇ ತಾರೀಕು ಆರಂಭ ಆದರೆ ಆ ದಿನವೇ ಹುಣ್ಣಿಮೆ ಇತ್ತು. ಆ ದಿನ ಚಂದ್ರಗ್ರಹಣ ನಡೀತು. ಇನ್ನು ಅಕ್ಟೋಬರ್ 2ನೇ ತಾರೀಕು ಪಿತೃಪಕ್ಷ ಮುಕ್ತಾಯ ಆಗ್ತಾ ಇದೆ. ಆ ದಿನ ಬುಧವಾರ ಅಮಾವಾಸ್ಯೆ ಇರುತ್ತೆ. ಆ ದಿನ ಸೂರ್ಯಗ್ರಹಣ ನಡೀತಾ ಇದೆ. ಹಾಗಾಗಿ ಈ ವರ್ಷದ ಈ ಪಿತೃಪಕ್ಷದಲ್ಲಿ 2 ಗ್ರಹಣಗಳು ಬಂದಿರೋದ್ರಿಂದ ಇದು ವಿಶೇಷ ಮಹತ್ವವನ್ನು ಪಡ್ಕೊಂಡಿರುವಂತಹ ಸಂದರ್ಭ ಇದು. ಏಕೆಂದ್ರೆ ಈ ವರ್ಷದ
ಪಿತೃಪಕ್ಷದಲ್ಲಿ ಅದ್ಭುತವಾದಂತಹ ಘಟನೆಗಳು ನಡೀತಾ ಇರುವಂಥದ್ದು. ಚಂದ್ರಗ್ರಹಣದೊಂದಿಗೆ ಪಿತೃಪಕ್ಷ ಆರಂಭ ಆಗಿದೆ, ಸೂರ್ಯಗ್ರಹಣದೊಂದಿಗೆ ಪಿತೃಪಕ್ಷ ಮುಕ್ತಾಯ ಆಗುತ್ತೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ 2 ಗ್ರಹಣಗಳನ್ನು ನೋಡುವಂಥ ಒಂದು ಅನುಭವ ಉಂಟಾಗ್ತಾ ಇರುವಂಥದ್ದು. ಆದರೆ ಕೇವಲ 15 ದಿನಗಳಲ್ಲೇ 2 ಗ್ರಹಣಗಳು ನಡೆಯುವಂಥದ್ದು ಅಷ್ಟೊಂದು ಶುಭಕರ ಅಲ್ಲ. ನೈಸರ್ಗಿಕವಾಗಿ ಪ್ರಕೃತಿ ದತ್ತವಾಗಿಯೂ ಕೂಡ ಇದು ತುಂಬ ಅವಘಡಗಳನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿ 2024ರ 2ನೇ ಚಂದ್ರಗ್ರಹಣ ನಡೆದಿರುವಂಥದ್ದು ಸೆಪ್ಟೆಂಬರ್ 18ನೇ ತಾರೀಕು ಪಿತೃಪಕ್ಷದ ಆರಂಭದ ದಿನ. ಅದು ಅಂದರೆ ಆ ದಿನ ಅಂದರೆ ಶುಕ್ಲ ಪಕ್ಷದ ಪ್ರತಿಪದಿದ್ದಂತಹ ದಿನ ಅದು. ಇನ್ನು ಈ ವರ್ಷದ 2ನೇ ಸೂರ್ಯಗ್ರಹಣ ಕೂಡ ಪಿತೃಪಕ್ಷದ ಅಂತಿಮ ದಿನದಂದು ಮುಕ್ತಾಯಗೊಳ್ಳುವಂಥದ್ದು. ಅಂದರೆ ಇದು ಅಕ್ಟೋಬರ್ 2ನೇ ತಾರೀಕು ಸಂಭವಿಸುತ್ತೆ ಸೂರ್ಯಗ್ರಹಣ. ಆದರೂ ಕೂಡ ಈ 2 ಗ್ರಹಣಗಳು ಭಾರತದಲ್ಲಿ ಗೋಚರಿಸಲ್ಲ. ಹಾಗಾಗಿ ಈ 2 ಗ್ರಹಣಗಳ ಸೂತಕದ ಅವಧಿ ಭಾರತಕ್ಕೆ ಮಾನ್ಯ ಆಗಿಲ್ಲ. ಆದರೆ ಪಿತೃಪಕ್ಷದ ಸಮಯದಲ್ಲಿ ಒಂದೇ ಪಕ್ಷದಲ್ಲಿ 2 ಗ್ರಹಣಗಳು ಸಂಭವಿಸಿರೋದ್ರಿಂದ ಇದನ್ನು ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಲ. ಏನೋ ಒಂದು ಅಶುಭವಾದಂಥ ಮುನ್ಸೂಚನೆ ಇರುವಂಥ ಸಂದರ್ಭ ಇದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳಿಸುತ್ತೆ. ಏಕೆಂದರೆ ಈ ಚಂದ್ರಗ್ರಹಣಕ್ಕೆ ಮುಖ್ಯವಾದಂತಹ ಕಾರಣ ಭೂಮಿಯ ಕಪ್ಪು ಛಾಯೆ. ಹಾಗಾಗಿ ಸೂರ್ಯಗ್ರಹಣಕ್ಕೆ ಮುಖ್ಯ ಕಾರಣ ಚಂದ್ರ. ಈ ಧಾರ್ಮಿಕ ಕಥೆಗಳ ಪ್ರಕಾರ ಗ್ರಹಣಕ್ಕೆ ಕಾರಣ ರಾಹು ಮತ್ತು ಕೇತುಗಳು ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಒಂದು ಕಡೆ ಅಂದರೆ 15 ದಿನಗಳ ಮಧ್ಯಂತರದಲ್ಲಿ ಸಂಭವಿಸಿದಾಗ ಜ್ಯೋತಿಷ್ಯ ಶಾಸ್ತ್ರ ಇದನ್ನು ಅಶುಭ ಅಂತ ಹೇಳಿ ಪರಿಗಣಿಸುತ್ತೆ. ಏಕೆಂದರೆ ಅಂತಹ ಸಂದರ್ಭ ಬಂದಾಗಲೆಲ್ಲ ಜಗತ್ತಿನಲ್ಲಿ ಹಲವು ರೀತಿಯ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಂಡಿದೆ ಅನ್ನುವಂಥ ಒಂದು ಇತಿಹಾಸವನ್ನು ಮೆಲುಕು ಹಾಕುವಂಥವರು ಕೂಡ ಇದ್ದಾರೆ. ಅದೇ ರೀತಿ ದ್ವಾಪರ ಯುಗದಲ್ಲೂ ಕೂಡ ಮಹಾಭಾರತ ಯುದ್ಧದ ಮೊದಲು ಕಾರ್ತಿಕ ಮಾಸದಲ್ಲಿ 15 ದಿನಗಳಲ್ಲೇ 2 ಗ್ರಹಣಗಳು ಸಂಭವಿಸಿತ್ತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಅಂತಹ ಪರಿಸ್ಥಿತಿ ಈ 2024ರಲ್ಲೂ ಕೂಡ ಘಟಿಸ್ತಾ ಇರುವಂಥದ್ದು. ಸೆಪ್ಟೆಂಬರ್ 18 ಮತ್ತು ಅಕ್ಟೋಬರ್ 2 ಈ 15 ದಿನಗಳ ಮಧ್ಯಂತರದಲ್ಲೇ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಹಾಗಾಗಿನೇ ಈ ಒಂದು ಸಮಯವನ್ನು ಕೆಲವರು ಅಶುಭ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಂದು ಕಡೆ ಪಿತೃಪಕ್ಷ ಆದರೆ ಮತ್ತೊಂದು ಕಡೆ ಸೂರ್ಯಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಇದು ಸೂರ್ಯ ಮತ್ತೆ ಈ ಚಂದ್ರರ ಕಪ್ಪು ಛಾಯೆ ಇದರ ಮೇಲೂ ಕೂಡ ಬೀಳತ್ತೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ಪಿತೃಪಕ್ಷದಲ್ಲಿ ಕೆಲವರಿಗೆ ಸ್ವಲ್ಪ ನಷ್ಟಗಳಾಗಿರ್ಬೋದು, ಅವಘಡಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳು ಉಂಟಾಗಿರ್ಬೋದು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತೀವ್ರತರವಾದಂಥ ಬದಲಾವಣೆಗಳು ಕೂಡ ಆಗಿರ್ಬೋದು. ಕೆಲವರು ನೌಕರಿಯನ್ನು ಕಳ್ಕೊಂಡಿರ್ಬೋದು, ಕೆಲವರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿರ್ಬೋದು, ಹಾಗೂ ನಿಮ್ಮವರನ್ನ ದೂರ ಮಾಡಿಕೊಂಡಿರುವಂತಹ ಪ್ರಸಂಗಗಳು ಕೂಡ ಪಿತೃಪಕ್ಷದಲ್ಲಿ ಸಂಭವಿಸಿದೆ. ಹಾಗಾಗಿ ಅಕ್ಟೋಬರ್ 2ನೇ ತಾರೀಕು ನಡೆಯುವಂತಹ ಕೇತುಗ್ರಸ್ತ ಸೂರ್ಯಗ್ರಹಣ ಏನಿದೆ ಇದು ಕೆಲವು ರಾಶಿಗಳವರಿಗೆ ತೀವ್ರತರವಾದಂತಹ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಕೆಲವರಿಗೆ ಭಾರಿ ಬದಲಾವಣೆಗಳು ಆಗ್ತಾ ಇರುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಪ್ರಕೃತಿಯ ಸಹಜವಾದಂತಹ ಪ್ರಕೃತಿ ದತ್ತವಾದಂತಹ ಈ ಗ್ರಹಣಕ್ಕೆ ಜ್ಯೋತಿಷ್ಯ ಶಾಸ್ತ್ರ ವಿಶೇಷವಾದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡುತ್ತೆ. ಹಾಗಾಗಿ ಸೃಷ್ಟಿಯ ಪ್ರಕ್ರಿಯೆಯಾದಂತಹ ಗ್ರಹಣ 15 ದಿನಗಳ ಒಳಗೆ ನಡೀಬಾರದು. ಒಂದು ವೇಳೆ ನಡೆದರೆ ಅದು ಅಶುಭಕ್ಕೆ ನಾಂದಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಿಥುನ ಲಗ್ನದಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತೆ. ಈ ಲಗ್ನದಲ್ಲಿ ಕುಜ ಇದ್ದಾನೆ. ಹಾಗಾಗಿ ಕುಜ ಅಂತ ಹೇಳಿದ್ರೆ ಕೆಂಪು, ಅದೇ ರಕ್ತ ವರ್ಣವನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ಸೂರ್ಯಗ್ರಹಣದಲ್ಲಿ ಸ್ವಲ್ಪ ಅವಘಡಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ದೂರದ ಪ್ರಯಾಣವನ್ನಾಗಲಿ ಈ ಅಮಾವಾಸ್ಯೆಯ ದಿನ ಮಾಡಬೇಡಿ ಅನ್ನುವಂಥ ಒಂದು ಮಾರ್ಗದರ್ಶನ ಕೂಡ ಇದೆ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವ ಯಾವ ರಾಶಿಯವರ ಮೇಲೆ ಯಾವ ರೀತಿಯ ಫಲಿತಾಂಶಗಳಿರುತ್ತೆ, ಹಾಗೆ ಗ್ರಹಣದ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ. ಒಟ್ಟಾರೆ ಈ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಗೋಚರಿಸಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಇಲ್ಲ ಅಂತ ಕೆಲವರು ಹೇಳಿದ್ರು ಕೂಡ ಜ್ಯೋತಿಷ್ಯ ಶಾಸ್ತ್ರ ಇದನ್ನ ಅನುಸರಣೆ ಮಾಡಿ ಗ್ರಹಣದ ಆಚರಣೆ ಪೂರ್ಣ ರೀತಿಯಲ್ಲಿ ಇಲ್ಲದೆ ಇದ್ರೂ ಕೂಡ ಸಾಂಪ್ರದಾಯಿಕವಾದರೂ ಕೂಡ ಇದು ಇರಲೇಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದೆ. ಹಾಗಾಗಿ ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವಂಥವರು, ಪ್ರಕೃತಿಯ ವಿದ್ಯಮಾನಗಳಲ್ಲಿ ಗೌರವ ಇರುವಂಥವರು ಈ ಬದಲಾವಣೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ನಿಮ್ಮ ಹೊಸ ಪ್ರಯತ್ನಗಳೇನಿದೆ ಅದು ಈ ದಿನ ಮುಂದೆ ಸಾಗಲ್ಲ. ಹಾಗಾಗಿನೇ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಸಮರ್ಪಕವಾಗಿಲ್ಲ. ಬೇಕಾದಂತಹ ಸಂಪನ್ಮೂಲಗಳ ಬಗ್ಗೆ ಸರಿಯಾಗಿ ನಿಮಗೆ ತಿಳುವಳಿಕೆ ಇಲ್ಲ. ಅದಕ್ಕಾಗಿ ಯಾವುದೇ ಹೊಸದಾಗಿರುವಂತಹ ಪ್ರಯತ್ನ, ಹೊಸ ಚಟುವಟಿಕೆ, ಹೊಸ ವ್ಯಾಪಾರ ವ್ಯವಹಾರ ಇಂಥದ್ರ ಬಗ್ಗೆ ಈ ದಿನ ಹೆಚ್ಚು ಗಮನ ಕೊಡಬೇಡಿ. ಇನ್ನು ಈ ದಿನ ಬಂಧುಗಳಿಂದ ಅನಿರೀಕ್ಷಿತ ಮಾತುಗಳನ್ನು ಕೂಡ ಕೇಳುವಂತಹ ಸಂದರ್ಭ ಕೂಡ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಧ್ಯಮ ಫಲ ಇರುವಂಥದ್ದು. ಹಾಗಾಗಿ ಈ ದಿನ ಮಕ್ಕಳಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ. ಆದರೆ ಮನೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿನ ನಕಾರಾತ್ಮಕ ಬೆಳವಣಿಗೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರ ಮಾತಿನಲ್ಲಿ, ನಡವಳಿಕೆಯಲ್ಲಿ ಈ ದಿನ ನಿಮಗೆ ದ್ವಂದ್ವಾರ್ಥಗಳು ಕಾಣಿಸುವಂಥದ್ದು ಇದೆ. ಇನ್ನು ಪ್ರಯಾಣದಲ್ಲಿ ನೀವು ಹಾಕಿಕೊಂಡಂಥ ಯೋಜನೆಗಳು ಮಾರ್ಪಾಟಾಗ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಬದಲಾವಣೆ ಆಗಿಬಿಡುತ್ತೆ. ಅದಕ್ಕೆ ಯಾರದ್ದೋ ಒಂದು ಕೈವಾಡ, ಯಾರದ್ದೋ ಕೈ ಚಳಕ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ ಈ ದಿನದಲ್ಲಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಹಣಕಾಸಿನ ವ್ಯವಹಾರಗಳಂತೂ ಇದನ್ನ ಸ್ವಲ್ಪ ನಷ್ಟಕ್ಕೆ ಕಾರಣವಾಗುತ್ತೆ. ನಿಮ್ಮ ಯೋಜನೆಯಂತೆ ಕೆಲಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನೀವು ಈ ದಿನ ಬೇರೆಯವರ ಕೈಗೊಂಬೆಯಾಗಿಯೇ ಇರಬೇಕಾದಂಥ ಅನಿವಾರ್ಯತೆ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಉದ್ಯೋಗದ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿಯೇ ಇರುವಂಥದ್ದು. ಹಾಗಾಗಿ ಜವಾಬ್ದಾರಿ ಏನು, ಕರ್ತವ್ಯ ಏನು, ಯಾವ ಕೆಲಸ ಮಾಡಬೇಕು ಇದರ ಬಗ್ಗೆನೇ ಸ್ವಲ್ಪ ಗೊಂದಲ, ಗೋಜಲು ಇರುವಂಥ ಒಂದು ಸಂದರ್ಭ. ಹಾಗೆ ಈ ದಿನದಲ್ಲಿ ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳ ಕೈ ಮೇಲಾಗುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಈ ದಿನ ಕಡಿಮೆ ಆಗಿಬಿಡುತ್ತೆ. ಒಟ್ಟಾರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಇಲ್ಲ. ಮಿಶ್ರ ಫಲಗಳಿರುತ್ತೆ. ಇದ್ದುದರಲ್ಲೇ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಜೊತೆಗೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಆ ಅವಕಾಶವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಹುಡುಕಾಟ, ತಡಕಾಟದಲ್ಲೇ ಸಮಯ ಮೀರಿ ಹೋಗುತ್ತೆ. ಹಾಗಾಗಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಂಥ ರೀತಿಯಲ್ಲಿ ಈ ದಿನದ ವಿದ್ಯಮಾನಗಳು ಬಹುಮಟ್ಟಿಗೆ ಇರುತ್ತೆ. ಇನ್ನು ಈ ದಿನದಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನದ ಪ್ರಯಾಣ ಏನಿದೆ ಅದು ಅಷ್ಟೊಂದು ನಿಮಗೆ ಸೌಖ್ಯವನ್ನು ತರ್ತಾ ಇಲ್ಲ. ಆದಷ್ಟು ದೂರದ ಪ್ರಯಾಣವನ್ನು ಮರುಪರಿಶೀಲನೆ ಮಾಡುವಂಥದ್ದು ಉತ್ತಮ. ಯಾರೋ ಹೇಳಿದ್ರು ಅಂತ ಹೇಳಿ ಅವರ ಮೂಗಿನ ನೇರಕ್ಕೆ ಇರುವಂತಹ ಉಪದೇಶವನ್ನು ನೀವು ಅಳವಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದು ಅವರಿಗೆ ಹೊಂದಾಣಿಕೆ ಆಗುತ್ತೆ. ಆದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಸ್ವಭಾವಕ್ಕೆ ಅವರ ಉಪದೇಶ ಕಾರ್ಯಸಾಧು ಅಲ್ಲ. ಹಾಗಾಗಿನೇ ಈ ದಿನ ಯಾರದ್ದೇ ಒಂದು ಮಾತನ್ನು ಕೇಳುವ ಮೊದಲು, ಅದನ್ನು ಅನುಷ್ಠಾನಗೊಳಿಸುವ ಮೊದಲು ಯೋಚನೆ ಮಾಡಿ, ಅದು ನಿಮಗೆ ಸೂಟ್ ಆಗತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ. ಹಾಗಾಗಿ ಈ ದಿನ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ ಅರಿತುಕೊಳ್ಳಿಕ್ಕೆ ಅವಕಾಶ ಸಿಕ್ಕುವಂಥದ್ದು. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ವೃತ್ತಿ ರಂಗದಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಒತ್ತಡ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಉದ್ಯೋಗಸ್ಥರಿಗೆ ಈ ದಿನ ಆರಾಮಾಗಿರ್ಬೋದು ಅಂತಂದರೆ ಯಾವುದೋ ಒಂದು ತಲೆ ಕುಕ್ಕಲು ಇರುವಂಥದ್ದು. ಇನ್ನು ಈ ದಿನದಲ್ಲಿ ಹೋಟೆಲ್ ಉದ್ಯಮಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಲಾಭ ಇದೆ ಈ ದಿನ. ಆದರೆ ಈ ಲಾಭ ಕೂಡ ನಿಮಗೆ ಉಳಿತಾಯಕ್ಕೆ ಬರಲ್ಲ. ಅದು ಕೂಡ ಎಲ್ಲೋ ನಷ್ಟವಾಗುವಂಥದ್ದು, ಇಲ್ಲ ವೃಥಾ ಖರ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಇಡೀ ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹಾಗಾಗಿ ಒಂದು ಕೆಲಸವನ್ನು ಮಾಡುವಾಗ ಅದರ ಒಂದು ಪರಿಣಾಮ, ಪರಿಹಾರ ಯಾವ ರೀತಿಯಲ್ಲಿರಬೇಕು, ಯಾರಿಗೆ ಅದರಿಂದ ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಸ್ವಲ್ಪ ತಿಳ್ಕೊಂಡು ಮುಂದುವರಿರಿ. ಹಾಗೆ ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನು ಸ್ವಲ್ಪ ಈ ದಿನ ರೀಡಿಸೈನ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಬಹಳ ವಿಶೇಷ, ತುಂಬ ಅನುಕೂಲ, ತುಂಬ ಸಂತೋಷ ಇರುವಂಥದ್ದು. ಅದರಲ್ಲೂ ನಿಮ್ಮ ಆತ್ಮೀಯರನ್ನು ಭೇಟಿ ಮಾಡ್ತೀರಿ, ನಿಮಗೆ ಇಷ್ಟವಾದಂಥ ಒಂದು ಸ್ಥಳಕ್ಕೆ ಹೋಗಿ ಬರ್ತೀರಿ. ಹಾಗಾಗಿ ಈ ದಿನ ತುಂಬ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಹಣದ ಒಳಹರಿವು ಏನಿದೆ, ಅಂದರೆ ಆದಾಯ ಏನಿದೆ, ವ್ಯಾಪಾರ ವ್ಯವಹಾರಗಳಿಂದ ಬರುವಂಥದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತೀರಿ, ಸುಭದ್ರವಾಗಿರ್ತೀರಿ. ಹಾಗಂತ ನೀವು ಸಿಕ್ಕಾಪಟ್ಟೆ ಯೋಜನೆಯನ್ನು ಹಾಕ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಶಕ್ತಿ ಮೀರಿ ಕೆಲಸಕ್ಕೆ ಕೈ ಹಾಕುವಂಥದ್ದನ್ನು ಮಾಡಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವಂಥದ್ದು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸುಳ್ಳನ್ನು ಹೇಳುವಂಥದ್ದು, ಇದನ್ನು ನೀವು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗ್ತೀರಿ. ಆದರೆ ನಿಮಗೆ ತಪ್ಪಿನ ಅರಿವು ಉಂಟಾಗುತ್ತೆ. ಇಂತಹ ತಪ್ಪಿನಿಂದ ಬಹಳ ಬೇಗ ನೀವು ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಸಾದಾ ಸೀದವಾಗಿರುವಂಥದ್ದು. ಹಾಗೆ ನಿಮ್ಮ ಜೀವನ ಅಂದರೆ ಕ್ಲಾರಿಟಿ ಇರಬೇಕು. ಆ ರೀತಿಯಲ್ಲಿ ಈ ದಿನ ನೀವು ಭರವಸೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವರಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಡಿಮ್ಯಾಂಡ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸಮಾಜದಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಪ್ರಮುಖವಾದಂಥ ಕೆಲಸ ಕಾರ್ಯಕ್ಕೆ ಅವರ ಸಹಾಯ ಸಹಕಾರವನ್ನು ನಿರೀಕ್ಷೆ ಮಾಡುವಂಥದ್ದು ಈ ದಿನ ಇದೆ. ವಾಹನದಿಂದ ಸೌಖ್ಯ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗೆ ನಿಮ್ಮ ಮುಂದಿನ ಬದುಕಿಗೆ, ನಿಮ್ಮ ಓದಿಗೆ, ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಕೆಲವರ ಸಲಹೆ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಬಹಳ ಅಮೂಲ್ಯವಾಗಿರುವಂಥ ಸಲಹೆ, ಅದನ್ನು ಪರಿಗಣಿಸ್ಬೋದು ನೀವು. ಇನ್ನು ಈ ದಿನದಲ್ಲಿ ಪ್ರಮುಖ ವಿಚಾರಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ಬಹಳ ಪ್ರಧಾನವಾಗಿರುತ್ತೆ. ಹಾಗಾಗಿ ನಿಮಗೆ ಯಾರು ಜೀವನದಲ್ಲಿ ನೆರವನ್ನು ಕೊಟ್ಟಿದ್ದಾರೆ, ಸಹಕಾರ ನೀಡಿದ್ದಾರೆ, ನಿಮ್ಮನ್ನು ರಕ್ಷಿಸಿದ್ದಾರೆ, ಬೆಳೆಸಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಹೇಳಿಬಿಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಧನಸ್ಥಾನದಲ್ಲಿದ್ದಾನೆ. ಇದು ವಾಕ್ಸ್ಥಾನ, ಇದೇ ಕುಟುಂಬ ಸ್ಥಾನ, ಅಂದರೆ 2ನೇ ಮನೆ. ಹಾಗಾಗಿ ಈ ದಿನ ಸಿಂಹರಾಶಿಯಲ್ಲಿರುವಂತಹ ಚಂದ್ರನಿಂದ ನಿಮಗೆ ಮಿಶ್ರ ಫಲಗಳಿರುತ್ತೆ. ಮಾತಿನಲ್ಲಿ ಈ ದಿನ ಸ್ವಲ್ಪ ಕಠಿಣತೆ ಇದೆ. ಹಾಗಾಗಿ ಇದ್ದಕ್ಕಿದ್ದಾಗೆ ಬರುವಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಲಿಕ್ಕಾಗಲ್ಲ. ಕೋಪ ನಿಮ್ಮ ಮಾತಿನ ಮೂಲಕ ಹೊರಹರಿಯುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ತಾಪ, ಎಲ್ಲರೊಂದಿಗೂ ಕೂಡ ಒಂದು ಅಸಹನೆ, ಏನೋ ಒಂದು ಜಗಳ ತೆಗೆಯುವಂಥ ಒಂದು ಬುದ್ಧಿ ಈ ದಿನ ಸ್ವಲ್ಪ ಹೆಚ್ಚಾಗಿರುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಅತಿಯಾದ ಎಕ್ಸ್ಪೆಕ್ಟೇಷನ್ ಇದ್ರೇ ಈ ರೀತಿಯ ಒಂದು ಅವಸರದಲ್ಲಿ ತೀರ್ಮಾನ ಕೈಗೊಳ್ಳುವಂಥದ್ದು, ಅಥವಾ ಈ ಮಾತಿನಲ್ಲಿ ಹಿಡಿತ ಇಲ್ಲದೆ ಇರುವಂಥ ಪರಿಸ್ಥಿತಿಗಳು ಉದ್ಭವ ಆಗಿಬಿಡುತ್ತೆ. ಹಾಗೆ ಈ ದಿನ ತುಂಬ ಸಹನೆ ಬೇಕು. ಬೇರೆಯವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಮನಸ್ಸಿಗೆ ದೊಡ್ಡದಾಗಿ ಕಾಣಿಸುತ್ತೆ, ಆದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನದಲ್ಲೂ ಇರ್ತೀರಿ ಕೆಲವೊಮ್ಮೆ. ಇದರಿಂದ ದ್ವಂದ್ವತೆಗಳು ಉಂಟಾಗುವಂಥದ್ದು. ಮನೆಯಲ್ಲಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ವಾತಾವರಣ ಇದೆ. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ಹೊಂದಾಣಿಕೆಯಿಂದ ಇರಿ. ಇನ್ನು ಹಣಕಾಸಿನ ವಿಚಾರ, ಇದರಲ್ಲಿ ನೀವು ಎಷ್ಟೇ ದುಡಿರಿ, ಎಷ್ಟೇ ಸಂಪಾದನೆ ಮಾಡಿ, ಯಾರಿಗಾದರೂ ನೀವು ಹಣವನ್ನು ಸದ್ವಿನಿಯೋಗ ಮಾಡಿ, ಸೇವೆ ಮಾಡಿ, ಕುಟುಂಬಕ್ಕೆ ಮಾಡಿ, ಆದರೆ ಹಣದ ಬಗ್ಗೆ ಒಂದು ಅಪವಾದ ಈ ದಿನ ಬರುವಂಥದ್ದು ಇದೆ. ನೀವೇ ದುಡಿದು ಸಂಪಾದನೆ ಮಾಡಿದಂಥ ಹಣ ನಿಮ್ಮ ಗೌರವವನ್ನೇ ನಿಮ್ಮ ಕೈಯಾರೆ ಹಾಳು ಮಾಡುವಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸುವಂತಹ ಒಂದು ಅವಕಾಶ ಇದೆ. ಸ್ವಲ್ಪ ಅಲರ್ಟ್ ಆಗಿರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದಲ್ಲಿ ನಿಮ್ಮ ನಿರುದ್ಯೋಗ ಪ್ರಯತ್ನಗಳೇನಿದೆ ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಹಾಗೆ ನಿಮ್ಮ ಸ್ವಾರ್ಥ ಇಲ್ಲದಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇಚ್ಛೆಯಂತೆ, ನಿಮ್ಮ ಆಸೆಯಂತೆ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ. ಅದಕ್ಕಾಗಿಯೇ ಈ ದಿನ ಶುಭ ಫಲಗಳು ಇರುವಂಥದ್ದು. ಜೊತೆಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದ ಚಟುವಟಿಕೆಗಳಲ್ಲಿ ನಿಮ್ಮ ನೆಟ್ವರ್ಕ್ ಅನ್ನುವಂಥದ್ದು ವಿಸ್ತಾರವಾಗುತ್ತೆ. ಹಾಗಾಗಿ ವ್ಯಾಪಾರದ ವಿಸ್ತರಣೆಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮಾತುಗಳು ಕೂಡ ಪಾಲುದಾರರು ಯಾರಿದ್ದಾರೆ, ಪಾರ್ಟ್ನರ್ಸು, ಅಂಥವರನ್ನು ಓಲೈಸುತ್ತೆ. ಅಂಥವರನ್ನು ಕೂಡ ಈ ದಿನದಲ್ಲಿ ನಿಮ್ಮ ಮಾತಿಗೆ ಒಪ್ಪಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಮಾತು ಕನ್ವಿನ್ಸಿಂಗ್ ಆಗಿರುವಂಥದ್ದು. ಇನ್ನು ವೈವಾಹಿಕ ಮಾತುಕತೆಗಳಿರಲಿ, ವಿವಾಹದ ಒಂದು ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಅವಕಾಶ ಇದೆ. ಹಾಗಾಗಿ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇಂತಹ ಒಂದು ಪುಟ್ಟ ಪ್ರಯತ್ನ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಈ ಪ್ರಯತ್ನವನ್ನೇ ನೀವು ಪರಿವರ್ತನೆ ಮಾಡಿಕೊಳ್ಳೋದಕ್ಕೂ ಮುಂದೆ ಅವಕಾಶ ಇದೆ. ಹಾಗಾಗಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಈ ದಿನ ಬರುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಸಹೋದರರ ಜೊತೆಯಲ್ಲಿ ಈ ದಿನ ತುಂಬ ಸಾಮರಸ್ಯದಿಂದ ಇರ್ತೀರಿ. ಮನೆಯಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. ಹಾಗಾಗಿ ನೆರೆಹೊರೆಯವರಿಗೂ ಕೂಡ ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ, ಇಂಟಿಗ್ರಿಟಿ ಇದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದೇ ನಿಮ್ಮ ಈ ದಿನದ ಅಜೆಂಡಾ ಆಗಿರುತ್ತೆ. ಅದೇ ನಿಮಗೆ ಸಡಗರ, ಅದೇ ಸಂಭ್ರಮ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಈ ದಿನ ಹೆಚ್ಚು ಅನುಕೂಲತೆಗಳು ಇರುವಂಥದ್ದು, ತುಂಬ ಕಂಫರ್ಟ್ಸ್ ಇರುವಂಥದ್ದು. ವಾಹನ ಸೌಖ್ಯ ಇದೆ, ಹಣಕಾಸಿನ ನೆರವಿದೆ, ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ಪ್ರೀತಿ ಪಾತ್ರರಿದ್ದಾರೆ. ಹಾಗೆ ನಿಮ್ಮ ಕೆಲಸಕ್ಕೆ ಯಾರಾದರೂ ಒಬ್ಬರು ಈ ದಿನ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ಈ ದಿನದ ಕೆಲಸಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನಾಗಲಿ, ಪ್ರೀತಿ ಪಾತ್ರರನ್ನಾಗಲಿ ಕೆಲವು ವಿಚಾರಗಳಿಗೆ ಕಾಯಿಸಬೇಡಿ. ಅವರನ್ನು ವೆಯ್ಟ್ ಮಾಡುವಂಥ ಒಂದು ನಿರ್ಧಾರಕ್ಕೆ ಬರೆಸಬೇಡಿ. ಆದಷ್ಟು ಬೇಗ ಅವರ ಬಗ್ಗೆ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ನಿಮ್ಮಿಂದ ಏನು ನಿರೀಕ್ಷೆಯಲ್ಲಿದ್ದಾರೆ ಅದನ್ನು ನೀವು ಕೊಡುವಂಥ ಪ್ರಯತ್ನ ಮಾಡಿ. ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ, ಭರವಸೆ ಕೊಟ್ಟಿದ್ದರೆ ಅದನ್ನು ಈಡೇರಿಸುವಂಥ ಪ್ರಯತ್ನ ಈ ದಿನ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗ್ತಾ ಇದೆ. ಅದು ನಿಮ್ಮ ಭಾವನೆಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ನೆರವು, ಸಹಕಾರ ಕೂಡ ನಿಮಗೆ ಸಹಾಯಕ್ಕೆ ಸಿಕ್ಕಲ್ಲ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಈ ದಿನ ಕಡಿಮೆ ಇದೆ. ಹಾಗಾಗಿ ಅದೃಷ್ಟ ನಿಮ್ಮನ್ನು ಸ್ವಲ್ಪ ವಂಚಿತರನ್ನಾಗಿ ಮಾಡುವಂಥದ್ದು. ಇನ್ನು ಈ ದಿನದಲ್ಲಿ ಮನೆಯ ಹೊರಗೆ ಕೆಲವೊಂದು ವಿಚಿತ್ರ ಘಟನೆಗಳು ಕೂಡ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಅತಿಯಾಗಿ ಹೋಗಬೇಡಿ, ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇರಬೇಕು ಈ ದಿನ. ಇನ್ನು ಹೊಸ ವಸ್ತುಗಳ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಸಿದ್ಧತೆಯಲ್ಲಿರ್ತೀರಿ. ಒಂದು ಪುಟ್ಟ ಲಾಭ ಆದರೂ ಕೂಡ ತುಂಬ ಸಂತೋಷ. ಆದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಹಣ ವ್ಯಯ ಮಾಡಿದ್ದೀರಿ ಅನ್ನುವಂಥದ್ದನ್ನು ಕೂಡ ಈ ದಿನ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೋ ಒಂದು ತಾತ್ಕಾಲಿಕವಾದಂಥ ಸುಖಕ್ಕೆ ಹೆಚ್ಚು ಹಣ ವ್ಯಯಿಸುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಈ ದಿನ ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಅವರ ಸಹಕಾರ ಅಷ್ಟಕ್ಕಷ್ಟೇ ಇರುವಂಥದ್ದು. ಆದರೆ ಅವರ ದಾಕ್ಷಿಣ್ಯಕ್ಕೆ ನೀವು ಬಲಿಯಾಗುವಂಥದ್ದು ಇದೆ. ಅವರು ಹೇಳಿದಾಗೆ ಕೇಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಒಂದು ಉತ್ಸಾಹ, ನಿಮ್ಮ ಎನರ್ಜಿ ಏನೋ ಇದ್ದಕ್ಕಿದ್ದಾಗೆ ಕಡಿಮೆ ಆಗಿಬಿಡುತ್ತೆ. ಯಾವುದೋ ಒಂದು ಮಾತು, ಯಾವುದೋ ಒಂದು ಸನ್ನಿವೇಶ ಈ ದಿನ ನಿಮ್ಮನ್ನು ಮಂಕಾಗಿಸಿ ಬಿಡುವಂಥದ್ದು. ಹಾಗಾಗಿ ತುಂಬ ಚಟುವಟಿಕೆಯಿಂದ ಇರೋರು ಕೂಡ ಎಲ್ಲೋ ಒಂದು ಕಡೆ ಯೋಚನೆ ಮಾಡುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಹಾಗಾಗಿ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಈ ದಿನ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಥಿತಿ ಇದೆ. ದೇವಾಲಯ ದರ್ಶನ ಇರ್ಬೋದು, ಧಾರ್ಮಿಕ ವಿಚಾರಗಳಿರ್ಬೋದು, ಆಧ್ಯಾತ್ಮಿಕ ವಿಚಾರಗಳು, ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲವು ವಿಧಿಬದ್ಧವಾದಂತಹ ಆಚರಣೆಗಳು, ಪಿತೃಪಕ್ಷ ಇರ್ಬೋದು, ಇಂಥದ್ರ ಬಗ್ಗೆ ಈ ದಿನ ತುಂಬ ಒಂದು ಕುತೂಹಲ, ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಹೆಚ್ಚಾಗಿರುತ್ತೆ. ಜ್ಞಾನ ಸಂಪಾದನೆ ಆಗುತ್ತೆ ಈ ದಿನ. ಆದರೆ
ಆಗಿರುವಂಥ ಹಣದ ಸಂಪಾದನೆಯನ್ನು ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಮುಂದುವರಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಅದರಲ್ಲೂ ಲಾಭ ಸ್ಥಾನದಲ್ಲೇ ಚಂದ್ರ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಒಂದು ಶ್ರಮಕ್ಕೆ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ. ಒಳ್ಳೆಯ ಆದಾಯ ಇದೆ ಈ ದಿನದಲ್ಲಿ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಆಗಿರುವಂಥ ನಷ್ಟವನ್ನು ಹೇಗೆ ತುಂಬಿಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಆಲೋಚನೆ, ಕೆಲವರ ಸಲಹೆಯನ್ನು ಕೂಡ ಅಳವಡಿಸಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ಹಿಂದೆ ಆಗಿರುವಂತಹ ಒಂದು ಡ್ಯಾಮೇಜಸ್ನ ಈ ದಿನ ನೀವು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯವಹಾರಕ್ಕೆ 3ನೇ ವ್ಯಕ್ತಿಯಿಂದ ಸಹಾಯ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಯಾರಿಂದ ಯಾವ ಸಮಯದಲ್ಲಿ ಸಹಾಯ ಸಿಕ್ಕತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುವಂಥದ್ದು ಈ ದಿನದಲ್ಲಿ. ಇನ್ನು ನಿಮ್ಮ ತಂದೆಯವರಿಂದ, ತಾಯಿಯವರಿಂದ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರಿಂದ ನಿಮಗೆ ಸಾಕಷ್ಟು ಮಾರ್ಗದರ್ಶನ ಈ ದಿನ ಸಿಕ್ಕತ್ತೆ. ಅದು ಅವರ ಅನುಭವದ ಮಾತುಗಳ ಮಾರ್ಗದರ್ಶನ. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು, ಜಾಗ್ರತೆ. ಇನ್ನು ನಿಮ್ಮ ಸ್ವಂತ ವ್ಯವಹಾರದ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಿ. ಬೇರೆ ವಿಚಾರಗಳನ್ನು ಈ ದಿನ ನೀವು ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇದರಿಂದ ಕೆಲವೊಂದು ದೋಷಾರೋಪಣೆಗಳು ಬರ್ಬೋದು. ಸ್ವಲ್ಪ ಜಾಗ್ರತೆ. ಈ ದಿನ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಈ ದಿನ ತುಂಬ ಜಾಗ್ರತೆಯಿಂದ ಇರ್ತೀರಿ. ಹಾಗೆ ಈ ಸಾಕು ಪ್ರಾಣಿಗಳಿಂದ ನಿಮಗೆ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಎಲ್ಲೋ ಒಂದು ಕಡೆ ಒತ್ತಡ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ. ಅಮ್ಮನವರ ದರ್ಶನ ನಿಮಗೆ ಉತ್ತಮ ಫಲವನ್ನು ತಂದು ಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು, ನಿಮ್ಮ ಕರ್ಮ ಸಿದ್ಧಾಂತ, ಇದರ ಬಗ್ಗೆ ತಿಳಿಸುವಂಥದ್ದು. ಹಾಗಾಗಿ ಚಂದ್ರನಿಂದ ಈ ದಿನ ನೀವು ಎಷ್ಟು ಕಾಲ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿರೋ ಅಷ್ಟು ಕಾಲ ಮನಸ್ಸಿಗೆ ನಿಮಗೆ ಸಂತೋಷ ಇರುತ್ತೆ. ಯಾವಾಗ ಕೆಲಸವನ್ನು ನಿಲ್ಲಿಸ್ತೀರೋ ಆಗ ವಿಚಿತ್ರವಾದ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ಈ ದಿನ ಕುಟುಂಬದ ಜವಾಬ್ದಾರಿ ಇರಲಿ, ಕುಟುಂಬಕ್ಕೆ ಮಾಡಬೇಕಾಗಿರುವಂತಹ ಕೆಲವು ಖರ್ಚು ವೆಚ್ಚಗಳ ಬಾಬ್ತುಗಳಾಗಲಿ ನಿಮಗೆ ಒತ್ತಡವನ್ನು ತರಿಸುತ್ತೆ. ಅದನ್ನು ನಿಭಾಯಿಸಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಅಷ್ಟೊಂದರ ಒಂದು ಬೇಡಿಕೆ ನಿಮ್ಮ ಕಣ್ಣು ಮುಂದೆ ಇರುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದನ್ನು ಈ ದಿನ ನೀವು ಕಲ್ತ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಬರುತ್ತೆ. ಏಕೆಂದರೆ ಕೆಲವು ಸಂದರ್ಭಗಳನ್ನು, ಕೆಲವು ವ್ಯಕ್ತಿಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ಆ ಒಂದು ಸಂದರ್ಭದಲ್ಲೇ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಯಂತೆ ನಿಮ್ಮ ಕೆಲಸಗಳಿಗೆ ಫಲಿತಾಂಶಗಳು ಕಂಡುಬರಲ್ಲ. ಹಾಗಾಗಿ ನಿರೀಕ್ಷೆಯನ್ನೇ ಇಟ್ಕೊಳ್ಬಾರ್ದು. ಇಲ್ಲ ನಿರೀಕ್ಷೆಯಂತೆ ಈ ಫಲ ಬರದೇ ಇದ್ದಾಗ ಯಾವ ಫಲ ಬಂತೋ ಅದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂದುಕೊಳ್ಳುವಂಥದ್ದು ಜಾಣರ ಲಕ್ಷಣ. ಹಾಗಾಗಿ ಅಂಥ ಒಂದು ಅವಕಾಶದಲ್ಲಿ ನೀವು ಹೇಗೆ ವರ್ತಿಸ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಇನ್ನು ಈ ದಿನ ನಿಮಗೆ ಒತ್ತರಿಸಿ ಬರುವಂಥ ಒಂದು ಕೋಪ, ಅಸಮಾಧಾನ, ಎಲ್ಲೋ ಒಂದು ಕಡೆ ಮನಸ್ತಾಪಗಳು, ಇಂಥದ್ದನ್ನು ಆದಷ್ಟು ನೀವು ನಿಯಂತ್ರಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಸ್ವಂತ ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆಯಲ್ಲ. ಸ್ವಲ್ಪ ಸಮಸ್ಯೆಗಳು ಕೂಡ ಇರುವಂಥದ್ದು. ಆದರೆ ಅದನ್ನು ಬಹಳ ಬೇಗ ಬಗೆಹರಿಸ್ಕೊಳ್ತೀರಿ. ಅಂಥ ಒಂದು ನೈಪುಣ್ಯತೆ ಇದೆ, ಅಂಥ ಒಂದು ಆತ್ಮವಿಶ್ವಾಸ ಈ ದಿನ ಇದೆ. ಹಾಗೆ ಈ ದಿನ ಸಮಾಜದಲ್ಲಿ ವಿಶೇಷವಾದಂಥ ಗೌರವ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಸಮಾಜದಲ್ಲಿ ಕೂಡ ಕೆಲವರ ಪರಿಚಯ ಆಗುತ್ತೆ. ಸ್ತ್ರೀ ವರ್ಗದವರಿಂದ ಈ ದಿನ ತುಂಬ ಅನುಕೂಲ ಇದೆ ನಿಮಗೆ. ಒಟ್ಟಾರೆ ಈ ದಿನ ಸಂತೋಷದ ದಿನ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿ ಪೂಜೆ ಮಾಡಿ. ಮನೆಯಲ್ಲಿ ಒಂದು ಫೋಟೋನೋ ವಿಗ್ರಹನೋ ಇದ್ದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ.
ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಒತ್ತಡ ಉಂಟಾಗುವಂಥದ್ದು, ಅದರಲ್ಲಿ ಬಹುಪಾಲು ನೀವೇ ಸೃಷ್ಟಿ ಮಾಡಿಕೊಂಡಿರುವಂಥ ಒತ್ತಡಗಳು, ನಿಮ್ಮದೇ ಆದಂಥ ಸಮಸ್ಯೆಗಳು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳಿಂದ ಆಗಿರುವಂಥ ಬದಲಾವಣೆಗಳು. ಹಾಗಾಗಿನೇ ಈ ದಿನ ನಿಮ್ಮ ಹಿಂದಿನ ಜೀವನದ ಬಗ್ಗೆ ಒಂದು ಸಿಂಹಾವಲೋಕನ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಒಳ್ಳೆಯದಾಗಿದೆ, ಎಲ್ಲಿ ಎಡವಿದ್ದೇನೆ, ಎಲ್ಲಿ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಆಯಿತು ಇತ್ಯಾದಿ ವಿಚಾರಗಳ ಬಗ್ಗೆ ಈ ದಿನ ಬಹಳಷ್ಟು ಚಿಂತನೆ ಮಾಡುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಮನದಾಳದ ಮಾತುಗಳನ್ನು ಹೇಳ್ಕೊಳ್ಳಿಕ್ಕೆ ನಿಮ್ಮ ಆತ್ಮೀಯ ಸ್ನೇಹಿತರ ಉಪಲಬ್ಧ ಈ ದಿನ ಆಗುತ್ತೆ. ಅವರ ಜೊತೆ ಮಾತುಕತೆ, ಅವರ ಸಂವಹನ, ಅವರ ಕಮ್ಯುನಿಕೇಷನ್, ಅವರ ಜೊತೆ ಇರುವಂಥದ್ದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸದ ಒತ್ತಡದಿಂದ ತಲೆನೋವು ಉಂಟಾಗುವಂಥದ್ದು, ಅರ್ಧ ತಲೆನೋವು, ಮೈಗ್ರೇನ್ ಆಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಆದಾಯಕ್ಕಿಂತ ನಿಮಗೆ ಖರ್ಚು ಹೆಚ್ಚಾಗುವಂಥದ್ದು, ಉಳಿತಾಯ 0 ಈ ದಿನ. ಹಾಗಾಗಿನೇ ಈ ದಿನ ಬಂದ ಹಣ ಎಲ್ಲ ಯಾವುದೋ ಒಂದು ಬಾಪ್ತಿಗೆ ಖರ್ಚಾಗ್ಬಿಡುತ್ತೆ. ಖರ್ಚು ನಿಮಗೆ ತಾತ್ಕಾಲಿಕವಾದಂತಹ ಸಂತೋಷವನ್ನೇನೋ ತರುತ್ತೆ, ಆದರೆ ನೀವು ನಂತರದಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಲೆಕ್ಕಾಚಾರ ಮಾಡಿದಾಗ ಈ ದಿನ ಖರ್ಚು ವಿಪರೀತ ಆಯಿತು ಅನ್ನುವಂಥ ಒಂದು ನಿಧಾನವಾದ ಬೆಳವಣಿಗೆ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಲೇಟ್ ರಿಯಲೈಸೇಷನ್ ಆಗುವಂಥದ್ದು ಈ ದಿನ. ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಈ ದಿನ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಂಡರೂ ಕೂಡ ಅದು ಸಕ್ಸಸ್ ಆಗುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಬಹುಮಟ್ಟಿಗೆ ಇದೆ. ಆದರೆ ಪರಿಸ್ಥಿತಿಯ ಒತ್ತಡ, ಯಾರೋ ಬೇಕಾದಂಥವರ ವ್ಯಕ್ತಿ ಏನಿದ್ದಾರೆ ಅವರ ಮಾತು, ಇದಕ್ಕಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ 8ನೇ ಮನೆಯಲ್ಲಿ ಮನಸ್ಸಿಗೆ ತೀವ್ರ ನೋವು ಉಂಟಾಗುವಂಥದ್ದು, ನಿರಾಸೆ ಉಂಟಾಗುವಂಥದ್ದು ಇದೆ. ಇದು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುವಂಥದ್ದು. ಹಾಗೆ ಈ ದಿನದ ಆಹಾರ ವಿಹಾರಾದಿಗಳು ಕೂಡ ವ್ಯತ್ಯಾಸ ಆಗೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರಯಾಣ, ಓಡಾಟ, ಒತ್ತಡದ ಕೆಲಸ, ಇದರಿಂದ ಬೇಗ ಸುಸ್ತಾಗುವಂಥದ್ದು, ಈ ಜೀವದಲ್ಲಿ ಏನೋ ಲವಲವಿಕೆ ಅನ್ನುವಂಥದ್ದನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವರ ಕೆಲಸ ಕಾರ್ಯಗಳು ಅಂದರೆ ನಿಮಗೆ ತುಂಬ ಪ್ರೀತಿ, ಬಹಳ ವಿಶ್ವಾಸದಿಂದ ಕೆಲಸವನ್ನು ಮಾಡ್ತೀರಿ. ಆದರೆ ನಿಮ್ಮ ಕೆಲಸ, ನಿಮ್ಮ ಸ್ವಂತದ ಕೆಲಸ, ನಿಮ್ಮ ಕುಟುಂಬದ ಕೆಲಸ ಈ ದಿನ ನಿಮ್ಮಿಂದ ನೆಗ್ಲೆಕ್ಟ್ ಆಗುವಂಥದ್ದು, ಅದನ್ನು ಕಡೆಗಣಿಸ್ಬಿಡ್ತೀರಿ. ಹಾಗಾಗಿನೇ ಈ ದಿನದಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಕೂಡ ನೀವು ವಿಫಲರಾಗ್ಬಿಡ್ತೀರಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಒಂದು ಸೂಕ್ತವಾದಂಥ ನಿರ್ಧಾರವನ್ನು ಕೈಗೊಳ್ಳಲ್ಲ, ಇದು ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಾಗೆ ವಿವೇಚನೆ ಇಲ್ಲದೆ ಮಾಡುವಂಥ ಕೆಲವು ಯೋಜನೆಗಳು, ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಪ್ರಯತ್ನ ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಇನ್ನು ಪ್ರಯಾಣದಿಂದ ಲಾಭ ಇಲ್ಲ, ವಾಹನದಿಂದ ಸುಖ ಇಲ್ಲ, ಆದ್ದರಿಂದಲೇ ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೊಸ ಒಂದು ಪ್ರೋತ್ಸಾಹಗಳು ಸಿಕ್ಕುವಂಥದ್ದು, ಯಾರದ್ದೋ ಒಂದು ಭರವಸೆ, ಯಾರದ್ದೋ ಒಂದು ಮೋಟಿವೇಶನಲ್ ಟಾಕ್ ನಿಮಗೆ ತುಂಬ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಆದರೆ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿದ್ದರೆ ಮಾತ್ರ ಎಲ್ಲೋ ಒಂದು ಕಡೆ ಲಾಭ ಇದೆ. ಊಹೆಗಾಗಲಿ ನಾಳೆ ಬರ್ಬೋದು ಅನ್ನುವಂಥ ಭರವಸೆಯಿಂದಲಾಗಲಿ ವ್ಯಾಪಾರವನ್ನು ಮಾಡಬಾರ್ದು, ಇದು ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಾಗೆ ಕಳೆದ ಘಟನೆಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಮುಂದೆ ಆಗಬೇಕಾಗಿರುವಂಥ ವಿಚಾರಗಳ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ನೀವು ದರ್ಶನ ಮಾಡುವಂಥದ್ದು, ಸ್ತೋತ್ರ ಹೇಳ್ಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮ್ಮ
ಸಂಗಾತಿಯಾಗಲಿ, ಪ್ರೀತಿ ಪಾತ್ರರಾಗಲಿ, ಅವರ ಮಾತು ಈ ದಿನ ನಿಮಗೆ ಇಷ್ಟ ಆಗುತ್ತೆ. ಅವರ ಉಪಸ್ಥಿತಿ ನಿಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ, ಒಂದು ಚೈತನ್ಯವನ್ನು ತರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಈ ದಿನ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಪಾರ್ಟ್ನರ್ಗಿರುತ್ತೆ. ಆದರೆ ವ್ಯಾಪಾರದಿಂದ ಬರುವಂಥ ಲಾಭದಲ್ಲಿ ಸಮಪಾಲು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೂತ ಕಡೆನೇ ಈ ದಿನ ನಿಮಗೆ ಸೌಲಭ್ಯಗಳು ಇರುವಂಥದ್ದು. ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಕುಟುಂಬಸ್ಥರಿದ್ದಾರೆ. ಮನೆಯಲ್ಲಿರುವಂಥ ಹಿರಿಯರಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರು, ಮಕ್ಕಳು ಈ ದಿನ ನಿಮ್ಮ ಬಗ್ಗೆ ಒಂದು ವಿಚಾರಣೆ, ನಿಮ್ಮ ಬಗ್ಗೆ ಕಾಳಜಿ, ನಿಮ್ಮ ಬಗ್ಗೆ ಒಂದು ಅನುಕಂಪ, ನಿಮ್ಮ ಬಗ್ಗೆ ಒಂದು ವಾತ್ಸಲ್ಯ, ಇದನ್ನೆಲ್ಲ ತೋರಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಬೇರೆಯವರ ವಿಚಾರಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಮೂಡುವಂಥದ್ದು, ಮೂರನೆಯವರ ವಿಚಾರ ಅಂದರೆ ತುಂಬ ಕುತೂಹಲ ಇರುತ್ತೆ. ಹಾಗಾಗಿನೇ ಈ ದಿನ ಹೆಚ್ಚು ಸಮಯವನ್ನು ಮೂರನೆಯವರಿಗಾಗಿ ಖರ್ಚು ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಅಂಥವುಗಳನ್ನು ದುರಸ್ತಿ ಮಾಡುವಂಥವ್ರಿಗೆ ತುಂಬ ಬೇಡಿಕೆ ಇದೆ, ತುಂಬ ಡಿಮ್ಯಾಂಡ್ ಇದೆ. ಇದರಿಂದ ಹೆಚ್ಚು ಲಾಭವನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಸ್ವಂತ ಕೆಲಸಗಳು, ನಿಮ್ಮ ಮನೆಯ ಕೆಲಸಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಬೇಸರಿಸಿಕೊಳ್ಳದೆ ನಿಮ್ಮ ಜವಾಬ್ದಾರಿಗಳನ್ನು ನೀವು ಪೂರೈಸಬೇಕಾಗತ್ತೆ. ಯಾರಿಗಾದರೂ ಯಾವುದೇ ವಿಚಾರದಲ್ಲಾದರೂ ಸಹಾಯ ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಮಾಡಿಬಿಡಿ, ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಏಕೆಂದರೆ ತೆಗೆದುಕೊಂಡಂತಹ ನಿರ್ಧಾರಗಳು, ಅದರಲ್ಲೂ ಹಣಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳು ಆಗಾಗ್ಗೆ ಬದಲಾಗ್ತಾ ಇರುತ್ತೆ. ಒಂದು ಫ್ಲಕ್ಚುಯೇಷನ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರುವಂಥವನು, ಷಷ್ಠ ಸ್ಥಾನ ಇದು. ಹಾಗಾಗಿನೇ ಶತ್ರುಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ ಈ ದಿನದಲ್ಲಿ. ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳನ್ನು ತರ್ತಾ ಇದ್ದಂಥವ್ರು, ಯಾರ ಉಪಸ್ಥಿತಿಯಿಂದ ಕೆಲಸಗಳನ್ನು ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ರೋ ಈ ದಿನ ಅಂಥವರು ನಿಮ್ಮ ಕಣ್ಣ ಮುಂದೆ ಇರಲ್ಲ. ಹಾಗಾಗಿ ಕೆಲಸಗಳು ನಿಧಾನವಾಗಾದರೂ ಕೂಡ ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಫಲಿತಾಂಶಗಳೇ ಸಿಕ್ಕತ್ತೆ ಈ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಈ ದಿನ ಸ್ವಲ್ಪ ಅಸಾಧಾರಣವಾಗಿಯೇ ಇರುವಂಥದ್ದು, ಅಡ್ವೆಂಚರಸ್ ಆಗಿ ಇರುವಂಥದ್ದು. ಆದರೂ ಮನಸ್ಸಿಗೆ ಸಮಾಧಾನ ಇದೆ. ಆದರೆ ನಿಮ್ಮ ವರ್ತನೆಯನ್ನು ನೋಡಿ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರ, ನಿಮ್ಮ ಮಾತು ಅವರಿಗೆ ಇಳಿಸಲ್ಲ, ನಿಮ್ಮ ನಡತೆ ಅವರಿಗೆ ಸೇರಲ್ಲ, ಅಂಥ ಒಂದು ಸ್ಥಿತಿ ಇರುತ್ತೆ. ಹಾಗಾಗಿನೇ ಕುಟುಂಬದಲ್ಲೇ ಸ್ವಲ್ಪ ಮನಸ್ತಾಪಗಳು ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡ್ತೀರಿ. ಹೊಸ ಸಾಲ ಮಾಡಬೇಕು, ಹೊಸ ಉಪಕರಣಗಳನ್ನು ತರಬೇಕು, ಮನೆಗೆ ಬೇಕಾಗಿರುವಂಥ ಒಂದು ಹೊಸದಾದ ವಸ್ತುಗಳನ್ನು ಖರೀದಿ ಮಾಡಬೇಕು. ಇಂಥದ್ದೇ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗಾಗಿ ಅದಕ್ಕೆಲ್ಲ ಬೇಕಾಗಿರುವಂಥ ಬಂಡವಾಳ ಏನಿದೆ, ಹಣ ಏನಿದೆ, ಅದನ್ನು ವಿವೇಚನೆಯಿಂದ ಖರ್ಚು ಮಾಡುವಂಥ ಒಂದು ನಿರ್ಧಾರ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸವನ್ನು ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಒಬ್ಬರು ಅದನ್ನು ವಿರೋಧಿಸುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮ ವಿರೋಧಿಗಳು ಕೂಡ ಹುಟ್ಟಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸಿಂಪ್ಟಮ್ಸ್ ಇದು. ಇನ್ನು ಈ ದಿನ ನಿಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳುವಂತಹ ರಹಸ್ಯ ತಂತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಪ್ರಯಾಣ ಸೌಖ್ಯ ಚೆನ್ನಾಗಿದೆ. ಪ್ರಯಾಣದ ಮೂಲಕ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಕಾರ್ಯಗತಗೊಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಬಹಳ ಮುಕ್ತವಾದಂಥ ಒಂದು ವಾತಾವರಣ ಇದೆ. ನಿಮಗೆ ಏನು ಬೇಕು ಬೇಡ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಅವಕಾಶ ಇರುವಂಥ ಸಂದರ್ಭ ಇದು. ಒಟ್ಟಾರೆ ಫಲಪ್ರದವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.